ಮೈಸೂರಿನ ಕಪಿಲಾ ತೀರದಲ್ಲಿ ಮರಗಳ ಮಾರಣ ಹೋಮ ನಡೀತಾ ಇದೆ ಎಂಬ ಆತಂಕಕಾರಿ ಸುದ್ದಿಯೊಂದು ಬರ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮೈಸೂರಿನ ಕಪಿಲಾ ತೀರದಲ್ಲಿ ಮರಗಳ ಮಾರಣ ಹೋಮ, ನದಿ ದಂಡೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಮರಗಳ ಲೂಟಿ ಆಗ್ತಾ ಇದೆ. ಅಧಿಕಾರಿಗಳ ಮೌನ, ಪ್ರಭಾವಿಗಳ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ನದಿ ತೀರದಲ್ಲಿರುವ ಪರಿಸರ ನಾಶಕ್ಕೆ ಜನಾಕ್ರೋಶ ವ್ಯಕ್ತವಾಗಿದೆ. ಮಣ್ಣಿನ ಸವಕಳಿ ಹಾಗೂ ಅಂತರ್ಜಲ ಕುಸಿತದ ಭೀತಿ ಮೂಡಿದೆ. ಮೈಸೂರಿನ ಕಪಿಲಾ ನದಿ ತೀರದಲ್ಲಿ ನಂಜನಗೂಡು ತಾಲೂಕಿನ ಕಪಿಲಾ ತೀರದಲ್ಲಿ ಮರಗಳ ಮಾರಣ ಹೋಮ ನಡೀತಾ ಇದೆ. ನದಿ ದಂಡೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಮರಗಳನ್ನ ಲೂಟಿ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ. ಅಧಿಕಾರಿಗಳು ಮೌನವನ್ನ ವಹಿಸಿದ್ದಾರೆ. ಪ್ರಭಾವಿಗಳ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ನದಿ ತೀರದಲ್ಲಿರುವ ಪರಿಸರ ನಾಶಕ್ಕೆ ಜನಾಕ್ರೋಶ ವ್ಯಕ್ತವಾಗಿದೆ. ನದಿ ತೀರದಲ್ಲಿ ಮಣ್ಣಿನ ಸವಕಳಿ ಹಾಗೂ ಅಂತರ್ಜಲ ಕುಸಿತದ ಭೀತಿ ಎದುರಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಪಿಲಾ ನದಿ ದಂಡೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನೂರಾರು ಮರಗಳನ್ನ ಅಕ್ರಮವಾಗಿ ಕಡಿದು ಮಾರಾಟ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ರಾಜಕೀಯ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆ ಎಂದು ಶಂಕಿಸಲಾಗಿದ್ದು, ಪರಿಸರವಾದಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಪಿಲಾ ನದಿ ತೀರದ ಸರ್ಕಾರಿ ಜಾಗದಲ್ಲಿ ಈ ಅಕ್ರಮ ಕೃತ್ಯ ನಡೆದಿದ್ದು, ಯಾವುದೇ ರೀತಿಯ ಅನುಮತಿ ಪಡೆಯದೆ ಮರಗಳನ್ನ ಕಡಿಯಲಾಗಿದೆ ಎಂದು ತಿಳಿದು ಬಂದಿದೆ. ಸ್ಥಳೀಯ ಆಡಳಿತದ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಪರಿಸರವಾದಿಗಳು, ರೈತರು ಸಣ್ಣ ಪುಟ್ಟ ಕೆಲಸಗಳಿಗೆ ಪರದಾಡುವಾಗ ಪ್ರಭಾವಿ ವ್ಯಕ್ತಿಗಳು ಹೇಗೆ ಇಂತಹ ದುಷ್ಕೃತ್ಯ ಎಸಗಲು ಸಾಧ್ಯವಾಯಿತು ಎಂದು ಪ್ರಶ್ನಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಪರಿಸರವಾದಿಗಳು, ನದಿ ದಂಡೆಯಲ್ಲಿನ ಮರಗಳು ಪರಿಸರ ಸಮತೋಲನ ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಆದರೆ ಇಲ್ಲಿನ ಮರಗಳನ್ನ ಕಡಿದಿರುವುದು ಪರಿಸರಕ್ಕೆ ದೊಡ್ಡ ಹಾನಿ ಉಂಟು ಮಾಡಿದೆ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ನದಿ ದಂಡೆಯನ್ನ ರಕ್ಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರೈತರು ಮಾತನಾಡಿ, ನಾವು ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೆ ಅರಣ್ಯ ಇಲಾಖೆಗೆ ಎದುರುತ್ತೇವೆ. ಆದರೆ ಇಲ್ಲಿ ಹೇಗೆ ಮರಗಳನ್ನ ಕಡಿದಿದ್ದಾರೆ ಎಂದು ಅರ್ಥವಾಗ್ತಿಲ್ಲ. ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಅಕ್ರಮ ಮರಳುಗಾರಿಕೆಯಿಂದಾಗಿ ನದಿಯ ದಂಡೆ ಕುಸಿಯುವ ಸಾಧ್ಯತೆ ಹೆಚ್ಚಿದೆ. ಮರಗಳು ಮಣ್ಣನ್ನ ಹಿಡಿದಿಟ್ಟುಕೊಳ್ಳುತ್ತವೆ. ಇದು ಮಣ್ಣಿನ ಸವಕಳಿಯನ್ನ ತಡೆಯುತ್ತವೆ. ಮರಗಳು ಇಲ್ಲದಿದ್ರೆ ಮಳೆಗಾಲದಲ್ಲಿ ನದಿಯ ದಂಡೆ ಕುಸಿದು ಹೂಳು ತುಂಬುವ ಸಾಧ್ಯತೆ ಹೆಚ್ಚಾಗುತ್ತದೆ. ಜೊತೆಗೆ ನದಿ ತೀರದ ಪಕ್ಷಿಗಳು ಮತ್ತು ಸಣ್ಣ ಪ್ರಾಣಿಗಳ ಆವಾಸ ಸ್ಥಾನ ನಾಶವಾಗುತ್ತದೆ. ಅಂತರ್ಜಲದ ಮಟ್ಟದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕಿಸಲಾಗಿದ್ದು, ತನಿಖೆ ನಡೆಸಲಾಗುತ್ತಿದೆ ಮತ್ತು ತಪ್ಪಿತಸ್ಥರ ವಿರುದ್ಧ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪರಿಸರ ನಾಶದ ವಿರುದ್ಧ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಅದೇನ್ ಬೇಡ ಸರ್, ನಮ್ಗಿದು ನೋಡಿ. ಈಗ ನಿಮ್ ಬಂದ್ರಲ್ಲ, ಅಲ್ಲಿ ಗಂಟು ವ್ಯಾಪಾರ ಆಗ್ಬಿಟ್ಟು ಮುಂಚೆ ಬರ್ಬೇಕಾಯ್ತು ಇವರು. ನಮ್ ಮಾಹಿತಿ ಬಂದಿಲ್ವಲ್ಲ ಸರ್. ಎಲ್ಲ ನರಸಿಂಹದೇವಪ್ಪ ಅವರ ಬಾಮ್ಯಾಕ್ಲೆ ತರಿಸಿರೋ ಇವೆಲ್ಲ ಎಷ್ಟು ಒಂದೆಷ್ಟು ಕೋಟಿ ತರಿಸಿದ್ರು ಅವ್ರದ್ದು. ಕೋಟಿ ಅದು 2.5 ಲಕ್ಷ, ಅವರು 3.5 ಲಕ್ಷ. ನರಸಿಂಹದೇವಪ್ಪ ಬಾಮ್ಯಾಕ್ಲೆ ಅದೇನ್ ಬೇಡ ಸರ್, ನಮ್ಗಿದು ನೋಡಿ. ಈಗ ನಿಮ್ ಬಂದ್ರಲ್ಲ, ಅಲ್ಲಿ ಗಂಟು ವ್ಯಾಪಾರ ಆಗ್ಬಿಟ್ಟು ಮುಂಚೆ ಬರ್ಬೇಕಾಯ್ತು ಇವರು. ಇದಕ್ಕೆ ಸಂಬಂಧಿಸಿದಂತೆ ಪರಿಸರ ಪ್ರೇಮಿಯಾದ ಪ್ರಭಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರೆ ಏನ್ ಹೇಳ್ತಾರೆ ಕೇಳೋಣ. ಪ್ರಭಾ ಅವರೇ, ಈಗ ಕಪಿಲಾ ನದಿ ತೀರದಲ್ಲಿ ಮರಗಳನ್ನ ಅಕ್ರಮವಾಗಿ ಕಡಿಯಲಾಗಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆರೋಪ ಅಲ್ಲ ಮೇಡಮ್, ಸತ್ಯ ಇದು. ಯಾಕೆ ಅಂತಂದ್ರೆ ನಿನ್ನೆಯಿಂದನೂ ಇದು ಎಲ್ರಿಗೂ ಗೊತ್ತಾಗಿದೆ. ಮರನ ಕಡಿತಾ ಇದಾರೆ, ಎಲ್ಲ ಕಡ್ದಿದ್ದಾರೆ ಆಲ್ರೆಡಿ. ಸೊ ಇವಾಗ ಹೆಂಗಾಗಿದೆ ಅಂತಂದ್ರೆ, ನಮ್ಗೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಮರ ಕಡಿಯೋದು ಮನುಷ್ಯನ ಹತ್ಯೆಗಿಂತನೂ ಹೇಯ ಕೃತ್ಯ ಅಂತ ಹೇಳ್ತಾ ಇದೆ. ಅಂದ್ರೆ ಇವರು ಸುಪ್ರೀಂ ಕೋರ್ಟ್ಗೂ ಕೂಡ ಬೆಲೆ ಕೊಡ್ತಾ ಇಲ್ಲ.
ಇಲ್ಲಿ ಸುಪ್ರೀಂ ಸುಪ್ರೀಂ ಕೋರ್ಟ್ ಕೋರ್ಟ್ ಬೆಲೆ ಬೆಲೆ ಇಲ್ಲದೆ ಕೊಡ್ತಾ ಇರೋದು ಇಲ್ಲ. ಇವರು ಯಾವ ರೀತಿ ಮರ ಕಡಿಯಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ಹೇಳ್ತಾರೆ ನಾವು ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಇವ್ರದ್ದು ಅರಣ್ಯ ಇಲಾಖೆಯವ್ರದ್ದು ಹೆಂಗಿದೆ ಅಂದ್ರೆ ಊರೆಲ್ಲ ಕೊಳ್ಳೆ ಹೊಡ್ಕೊಂಡ್ ಬಂದ್ಮೇಲೆ ಕೋಟೆ ಬಾಗ್ಲು ಮುಚ್ಚಿದ್ರು ಅಂತ ಮರ ಕಡ್ದ್ಮೇಲೆ ಹೋಗ್ಬಿಟ್ಟು ನಾವು ಫೈನ್ ಹಾಕ್ತೀವಿ ಅಂತ ಕೇಳ್ತಾರೆ. ಇದು ಯಾವ ರೀತಿ ನ್ಯಾಯ? ಮರ ಕಡಿಯೋ ಮುಂಚೆ ಏನ್ ಮಾಡ್ತಾ ಇದ್ರು ಎಂಬ ಪ್ರಶ್ನೆ ಈಗ ಅವ್ರಿಗೆ ಕೇಳ್ಬೇಕು. ಖಂಡಿತ ಮೇಡಮ್, ಇವ್ರಿಗೆ ಪರ್ಮಿಷನ್ ಕೊಡೋರು ಯಾರು ಅಂತ. ಇವತ್ತು ತಾಪಮಾನ ಹೆಂಗ್ ಏರಿಕೆ ಆಗಿದೆ ಅಂದ್ರೆ ನಮ್ಮ ಇಡೀ ಮೈಸೂರು ಜನತೆಗೆ ಗೊತ್ತಿದೆ. ಎಷ್ಟು ಬಿಸಿಲಿದೆ ಈಗ ಮಾರ್ಚ್ ಸ್ಟಾರ್ಟ್ ಆಗಿದೆ ನಮಗೆ. ಹೌದು, ಮಾರ್ಚ್ ಅಲ್ಲೇ ಇಷ್ಟೊಂದು ತಡ್ಕೊಳಕ್ ಆಗದೆ ಅಷ್ಟು ಬಿಸಿಲಿರುವಾಗ ಇನ್ನು ಏಪ್ರಿಲ್ ಮೇ ಅಲ್ಲಿ ಹೆಂಗಾಗ್ಬೋದು? ಅಂದ್ರೆ ಯಾವ್ದು ನಮ್ಮ ಅರಣ್ಯ ಇಲಾಖೆಯವರು ಕಾಣಿಸ್ತಾ ಇಲ್ವಾ? ಎಲ್ಲಾರು ಬಡ್ಕೊಂತಾ ಇದೀವಿ, ಮರ ಗಿಡಗಳನ್ನ ಬೆಳೆಸೋಣ, ಹಸಿರು ಮೈಸೂರು ಮಾಡೋಣ ಅಂತ ಬಡ್ಕೊಂತಾ ಇದೀವಿ. ಇವರು ಗಿಡ ಮರಗಳು, ಅದು ತುಂಬಾ ಹಳೆ ಮರಗಳನ್ನ ಕಡಿತಾ ಇದಾರೆ. ಇದೊಂದು ಮಾಫಿಯಾ ಆಗ್ಬಿಟ್ಟಿದೆ ಇವ್ರಿಗೆ. ಇದ್ರ ಹಿಂದೆ ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಕೈವಾಡ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಮೇಡಮ್, ಯಾರೋ ಅವರಿಗೆ ಹೇಳ್ದೇನೆ ಈ ತರ ಕೆಲಸ, ರಾಜಕೀಯ ವ್ಯಕ್ತಿಗಳು ಇವ್ರಿಗೆ ಸಪೋರ್ಟ್ ಮಾಡ್ದೇನೆ ಈ ತರ ಕೆಲಸ ಮಾಡಕ್ ಯಾರಿಗೂ ಧೈರ್ಯ ಬರಲ್ಲ. ಸುಮ್ನೆ ಬಂದ್ಬಿಟ್ಟು ದೊಡ್ಡ ದೊಡ್ಡ ಮರಗಳನ್ನ ಕಡಿಯಕ್ ಹೇಗ್ ಸಾಧ್ಯ ಮೇಡಮ್? ಹೌದು ಹೌದು, ಅಂದ್ರೆ ಇಲ್ಲಿ ಯಾರೋ ಹೇಳಿರ್ತಾರೆ, ಯಾರೋ ಸಪೋರ್ಟ್ ಮಾಡಿರ್ತಾರೆ, ಅವ್ರ ಕೈವಾಡ ಕೂಡ ಇರುತ್ತೆ. ನೀವು ಕಟ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಇವರು ಕಟ್ ಮಾಡಿದ್ದಾರೆ. ಸೊ ಇದಕ್ ನೆಕ್ಸ್ಟ್ ಏನೋ ಇವ್ರು ಅರಣ್ಯ ಇಲಾಖೆ ಅವ್ರು ಹೇಳ್ತಾರೆ ನಾವು ಅವ್ರಿಗೆ ಫೈನ್ ಹಾಕ್ತೀವಿ ಅಂತ. ಮರ ಕಡಿದ್ಮೇಲೆ ಫೈನ್ ಹಾಕಿ ಏನ್ ಉಪಯೋಗ ಬಂತು? ಹೌದು, ಈಗ ರೈತರು ಕೊಲೆ ಮಾಡಿದೀನಿ ಅದಕ್ಕೆ ಕಾಂಪೋಸಿಷನ್ ಕೊಡ್ತೀನಿ ಅನ್ನಂಗೆ ಮರನ ಕಡ್ದ್ಬಿಟ್ಟು ಅವ್ರ ಹತ್ರ ಫೈನ್ ಇಸ್ಕೊತೀನಿ ಅಂತಂದ್ರೆ ಯಾವ ನ್ಯಾಯ? ಫೈನ್ ಈಸ್ಕೊಳ್ಳೋಕ್ಕೂ ಮುಂಚೆ ಅವರು ಫೈನ್ ಈಸ್ಕೊಳ್ಳೋಕ್ಕೂ ಮುಂಚೆನೆ ಅದ್ರ ಬಗ್ಗೆ ಅವರು ಮೊದ್ಲೇನೆ ಕ್ರಮ ಕೈಗೊಂಡ್ರೆ ಈ ರೀತಿ ಆಗ್ತಾನೆ ಇರ್ಲಿಲ್ಲ ಅಂತ ಅನ್ಸುತ್ತೆ. ಖಂಡಿತ ಮೇಡಮ್, ಇವ್ರಿಗೆ ಮೊದ್ಲೇನೆ ಈ ತರ ಇದು ಯಾವ್ದು ಮರಗಳಿವೆ ಅದ್ರ ಬಗ್ಗೆ ಎಲ್ಲ ಇವ್ರಿಗೆ ಇನ್ಫಾರ್ಮೇಶನ್ ಇರುತ್ತೆ. ಈಗ ಆ ಜಾಗಕ್ಕೆ ಹೋಗಿದ್ದಾರೆ, ಮರಗಳನ್ನ ಕಡ್ದಿದ್ದಾರೆ ಅಂದ್ರೆ ಯಾರು ಇವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಲ್ವಾ? ಇವ್ರು ಗೊತ್ತಿಲ್ಲದೆ ಕಡ್ದಿದಾರ? ಇವರು ಗೊತ್ತಿದ್ದೆ ಕಡ್ದಿರ್ತಾರೆ ಅಂತ ಕೂಡ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಇರ್ಬಹುದು ಮೇಡಮ್, ಗೊತ್ತಿದ್ದು ಕಡ್ದಿರ್ಬಹುದು. ನೀವು ಕಡ್ದಾದ್ಮೇಲೆ ನಾನು ಬಂದ್ ಫೈನ್ ಹಾಕ್ತೀನಿ ಅಂತಾನು ಹೇಳಿರ್ಬಹುದು. ಅಂದ್ರೆ ಒಂದಷ್ಟು ಫೈನ್ ಕೊಟ್ಬಿಟ್ರೆ ಸುಮ್ನಾಗ್ಬಿಡ್ತಾರ ಅವ್ರು, ಆಮೇಲೆ ನಾವೇನ್ ನೋಡ್ಕೊಳ್ಳೋಣ ಅನ್ನೋ ಒಂದು ಉದ್ದಟತನ ಅವ್ರದ್ದು. ಆಮೇಲೆ ಅದು ತುಂಬಾ ಬೆಲೆ ಬಾಳ ಮರಗಳು ಅಂತಾನು ಹೇಳ್ತಾ ಇದಾರೆ. ಸೊ ಅಷ್ಟು ಇವರು ಪೆನಾಲ್ಟಿ ನಿಜವಾಗ್ಲೂ ಅಷ್ಟು ಹಾಕ್ತಾರ, ಫೈನ್ ಹಾಕ್ತಾರ ನಿಜವಾಗ್ಲೂ ನೋರು? ಆಮೇಲೆ ಹೇಳ್ತಾರೆ ಒಂದು ಮರ ಕಡಿದ್ರೆ ನಾವು 25ರಿಂದ 30 ಗಿಡ ನೆಡೆಸ್ತೀವಿ ಅಂತ. ಎಲ್ಲಿ ನೆಡೆಸ್ತಾರೆ ಮೇಡಮ್? ಈಗ ಅದು ಎಷ್ಟು ವರ್ಷದ ಮರ ಅಂತ ಗೊತ್ತಾ? ಅದ್ ಬೆಳೆಯಕ್ಕೆ ಈಗ ಇವ್ರ ನೆಡೋ ಗಿಡಗಳು ಅಷ್ಟು ದೊಡ್ಡದಾಗ್ಬೇಕು ಅಂತಂದ್ರೆ ಎಷ್ಟು ವರ್ಷ ಬೇಕು ನಮ್ಗೆ? ಈಗ ಇಲ್ಲಿ ರೈತರು ಹೇಳ್ತಾರೆ ನಮ್ಮ ಜಮೀನಿನಲ್ಲಿ ಯಾವ್ದೋ ಒಂದು ಮರ, ಸಣ್ಣ ಪುಟ್ಟ ಮರಗಳನ್ನ ಕಡಿಯೋದಕ್ಕೂ ಕೂಡ ಅರಣ್ಯ ಇಲಾಖೆಯವ್ರ ಪರ್ಮಿಷನ್ ಬೇಕು, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಅರಣ್ಯದಲ್ಲೇನೆ ಈ ರೀತಿ ಮರಗಳನ್ನ ಕಡಿತಿದ್ದಾರೆ ಅಂತ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಇಲ್ಲಿ. ಖಂಡಿತ ಮೇಡಮ್, ಒಂದು ಮನೆ ಮುಂದೆ ಇರೋ ಮರನ ತೆಗಿಬೇಕು ಅಂತಂದ್ರು ಅರಣ್ಯ ಇಲಾಖೆಗೆ ನಾವು ಇನ್ಫಾರ್ಮೇಶನ್ ಕೊಟ್ಟು ಬರೀ ಅದನ್ನ ಟ್ರಿಮ್ಮಿಂಗ್ ಮಾಡ್ಬೇಕು ಅಂತಂದ್ರು ಅದು ಪರ್ಮಿಷನ್ ತಗೊಂತೀವಿ. ಒಬ್ಬ ರೈತ ತನ್ನ ಜಮೀನಲ್ಲಿ ತನ್ನ ಹೊಲದಲ್ಲಿ ಬೆಳೆದಿರೋ ಮರ ಕಟ್ ಮಾಡ್ಬೇಕು ಅಂತಂದ್ರು ಅರಣ್ಯ ಇಲಾಖೆಗೆ ಹೋಗಿ ತಿಳಿಸಿ ತೆಗಿತಾನೆ. ಅಂತದ್ರಲ್ಲಿ ಇವರು ಅಂತ ಜಾಗದಲ್ಲಿ ಮರಗಳನ್ನ ತೆಗ್ದಿದ್ದಾರೆ ಅಂತಂದ್ರೆ ಇದು ಯಾವ ರೀತಿ? ಅನ್ನೋದನ್ನೇ ನಾವು ಕೇಳ್ತಾ ಇದೀವಿ. ಪ್ರಭಾವಿಗಳಿಗೆ ಒಂದ್ ರೀತಿ ನ್ಯಾಯ, ರೈತರಿಗೆ ಸಾಮಾನ್ಯ ಜನರಿಗೆ ಒಂದ್ ರೀತಿ ನ್ಯಾಯ ಅನ್ನೋದಾಗಿದೆ ಅನ್ಸ್ತಾ ಇದೆ ಅಲ್ವಾ? 100% ಮೇಡಮ್. ಯಾರ್ಯಾರು ಪ್ರಭಾವಿಗಳಿರ್ತಾರೆ ಅವ್ರು ಏನ್ ಮಾಡಿದ್ರು ನಡೆಯುತ್ತೆ. ಸಾಮಾನ್ಯ ರೈತ ಪಾಪಕ್ಕೆ ಅವನು ಹೊಟ್ಟೆಪಾಡಿಗಾಗಿ ಅವನು 3 ಹೊತ್ತು ಕಷ್ಟ ಪಡ್ತಾ ಇರ್ತಾನೆ, ಬಿಸಿಲು ಬೆಂಕಿ ನೆರಳು ಮಳೆ ಅಂತೇನೆ. ಅಂತವ್ರ ಮೇಲೆ ಕೇಸ್ ಹಾಕ್ತಾರೆ. ಇಂಥವ್ರ ಮೇಲೆ ಯಾವ ಕೇಸು ನಿಲ್ಲಲ್ಲ. ನೋಡೋಣ ಇವ್ರು ಏನ್ ಕೇಸ್ ಹಾಕ್ತಾರೆ ಅಂತ ಹೇಳಿ ನೋಡೋಣ. ಏನ್ ಕೇಸ್ ಹಾಕೋದಿಲ್ಲ ಅವರು? ಏನು ಇಲ್ಲ, ಕಣ್ಣೊರ್ಸೋದಕ್ಕೆ ನಾವು ಕೇಸ್ ಹಾಕಿದೀವಿ, ಇಷ್ಟು ಫೈನ್ ಹಾಕಿದೀವಿ ಅಂತ ಹೇಳ್ತಾರೆ, ಅಷ್ಟೇನೆ ಬಿಟ್ರೆ ಇವ್ರು ಏನ್ ಕೂಡ ಮಾಡಿರಲ್ಲ. ಅಲ್ಲಿ ಇಲ್ಲಿ ಕೊನೆಯದಾಗಿ ಎಲ್ಲಾನು ಆಗೋಗಿರುತ್ತೆ, ಎಲ್ಲಾನು ಒಳಗಡೆನೆ. ಈ ರೀತಿ ಅಂದ್ರೆ ಕೊನೆಯದಾಗಿ ನೀವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಯಾವಾಗ್ಲೂ ಅಷ್ಟೇನೆ, ನೀವು ಕೊಳ್ಳೆ ಹೊಡೆದ್ಮೇಲೆ ಹೋಗ್ಬಿಟ್ಟು ಕೋಟೆ ಬಾಗ್ಲು ಹಾಕ್ಬೇಡಿ ಸರ್. ಕೊಳ್ಳೆ ಹೊಡಿಯಕ್ಕೆ ನಾವು ಮೊದ್ಲೇನೆ ಹೋಗಿ ಅದನ್ನ ಎಚ್ಚೆತ್ಕೊಂಡು ಜೋಪಾನ ಮಾಡಿ ಅಂತ ಕೇಳ್ಕೊತೀನಿ ಮೇಡಮ್. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಆ ಜಡ್ಜ್ಮೆಂಟ್ ಗೆ ನೀವು ಒಂದ್ ಸ್ವಲ್ಪ ಬೆಲೆ ಕೊಡಿ ಅಂತ ಕೇಳ್ಕೊಂತೀನಿ. ಸುಪ್ರೀಂ ಕೋರ್ಟ್ಗೂ ನೀವು ಬೆಲೆ ಕೊಡಲ್ಲ ಅಂದ್ರೆ ನೀವ್ ಯಾವ ರೀತಿ ಅರಣ್ಯಾಧಿಕಾರಿಗಳು ಅಂತ ಕೇಳ್ತೀನಿ ಮೇಡಮ್.
ಎಸ್ ಎಸ್ ಮೇಡಮ್. ದಯವಿಟ್ಟು ಮರಗಳನ್ನ ಉಳಿಸಿ. ಮೈಸೂರಲ್ಲಿ ಹಸಿರು ಅನ್ನೋದು ಏನಿದೆ ಪರ್ಸೆಂಟೇಜ್ ಅದನ್ನ ಉಳಿಸಿ ಹಾಳ್ ಮಾಡ್ಬೇಡಿ ಅಂತ ಕೇಳ್ಕೊತೀವಿ ಮೇಡಮ್ ನಾವು. ಎಸ್ ಮೇಡಮ್, ಧನ್ಯವಾದ. ಎಸ್, ಇಲ್ಲಿ ಪರಿಸರ ಪ್ರೇಮಿಯಾದಂತಹ ಪ್ರಭಾ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹೇಳಿದ್ರು. ಅರಣ್ಯ ಇಲಾಖೆಯವರು ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ, ಕೋಟೆ ಬಾಗಿಲು ಕೊಳ್ಳೆ ಹೊಡೆದ ನಂತರ ಕೋಟೆಗೆ ಬಾಗ್ಲು ಹಾಕ್ತಿದ್ರಂತೆ ಅಂತ ಹೇಳೋ ರೀತಿ ಅವರು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಯಾವ್ದು ಕೊಳ್ಳೆ ಹೊಡೆಯೋಕ್ಕಿಂತ ಮುಂಚೆನೆ ಇದ್ರ ಬಗ್ಗೆ ನೀವು ಗಮನ ಕೊಟ್ಟು ಅದನ್ನ ಕ್ರಮ ಕೈಗೊಳ್ಳಿ. ಯಾವುದೇ ರೀತಿ ಪ್ರಭಾವಿ ವ್ಯಕ್ತಿಗಳ ಕೈವಾಡಕ್ಕೆ ನೀವು ಅವರ ಆಸೆ ಆಮಿಷಗಳಿಗೆ ಹೋಗ್ಬೇಡಿ ಅಂತ ಕರೆಯನ್ನ ಕೂಡ ಕೊಡ್ತಿದ್ದಾರೆ. ಅಂದ್ರೆ ಒಬ್ಬ ರೈತ ಇಲ್ಲಿ ಅವನ ಜಮೀನಿನಲ್ಲಿ ಅಥವಾ ಕೆಲವು ಸಾಮಾನ್ಯ ಜನರು ಅವರ ಮನೆ ಮುಂದೆ ಇರುವಂತಹ ಮರಗಳನ್ನ ಕಡಿಯೋದಕ್ಕೂ ಅರಣ್ಯ ಇಲಾಖೆ ಪರ್ಮಿಷನ್ ತಗೋಬೇಕು ಅನ್ನೋ ಕೂಡ ಒಂದು ಕಾನೂನು ಇದೆ. ಎಸ್, ನಂಜನಗೂಡಿನ ಕಪಿಲಾ ನದಿ ದಂಡೆಯಲ್ಲಿ ನಡೆದಿರುವ ಸಣ್ಣ ಪುಟ್ಟ ಕೃತ್ಯವಲ್ಲ ಇದು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ನೈಸರ್ಗಿಕ ಸಂಪತ್ತಿನ ಲೂಟಿ ಅಂತಾನೆ ಹೇಳ್ಬೋದು. ಸರ್ಕಾರಿ ಜಾಗ ಅಂದ್ರೆ ಅದು ಜನರ ಆಸ್ತಿ, ಅದನ್ನ ಪ್ರಭಾವಿಗಳು ತಮ್ಮ ಸ್ವಂತ ಲಾಭಕ್ಕೆ ಬಳಸ್ಕೊಂಡಿರೋದು ಇಲ್ಲಿನ ಅಸಲಿ ವಿಷಯ ಅಂತಾನೆ ಹೇಳ್ಬೋದು. ನಂಜನಗೂಡಿನ ಕಪಿಲಾ ನದಿ ದಂಡೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ನೈಸರ್ಗಿಕ ಸಂಪತ್ತು ಲೂಟಿ ಆಗ್ತಾ ಇದೆ. ಒಬ್ಬ ಸಾಮಾನ್ಯ ರೈತ ತನ್ನ ಹೊಲದಲ್ಲಿ ಮರ ಕಡಿಯಲು ಹೋದ್ರೆ 10-8 ಪರ್ಮಿಷನ್ ತಗೋಬೇಕು. ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು, ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು. ಇಲ್ಲಿ 100 ಮರಗಳನ್ನ ನೆಲಕ್ಕುರುಳಿಸಲಾಗಿದೆ. ಈಗ ಆ ಪರ್ಮಿಷನ್ ಅವ್ರಿಗಿಲ್ವಾ? ಯಾಕೆ ರೈತರಿಗೆ ಮಾತ್ರ, ಜನಸಾಮಾನ್ಯರಿಗೆ ಮಾತ್ರ ಪರ್ಮಿಷನ್ ತಗೋಬೇಕು, ಆದ್ರೆ ಪ್ರಭಾವಿಗಳಿಗೆ ಯಾವುದೇ ರೀತಿ ಪರ್ಮಿಷನ್ ತಗೊಳ್ಳೋ ಆಗಿಲ್ಲ ಅಂತ ಎಲ್ಲಾದ್ರೂ ಕಾನೂನು ಇದೆಯಾ? ಕಾನೂನು ಇಲ್ಲ ಅಲ್ವಾ? ಎಲ್ಲಾರ್ಗೂ ಒಂದೇ ಕಾನೂನು ಇರೋದು. ಪ್ರಭಾವಿಗಳೇ ಆದ್ರೂ ಅಷ್ಟೇ, ರಾಜಕಾರಣಿಗಳೇ ಆದ್ರೂ ಅಷ್ಟೇ, ಯಾರೇ ಆದ್ರೂ ಇಲ್ಲಿ ಕಾನೂನನ್ನ ಅವರು ಅನುಸರಿಸಲೇಬೇಕು, ಅದ್ರ ತಲೆ ಬಾಗ್ಲೇಬೇಕು. ನದಿ ತೀರದಲ್ಲಿ ಈ ರೀತಿ ಮರಗಳನ್ನ, ನದಿ ತೀರದಲ್ಲಿರೋ ಮರಗಳನ್ನ ಇದೇ ರೀತಿ ಕಡಿತಾ ಹೋದ್ರೆ ಪಕ್ಷಿ ಸಂಕಲಗಳಾಗಿರ್ಬೋದು ಅಥವಾ ಮಣ್ಣಿನ ಸವಕಳಿ ಆಗಿರ್ಬೋದು, ಅಂತರ್ಜಲ ಮಟ್ಟ ಕುಸಿಯೋದಾಗಿರ್ಬೋದು, ಈ ರೀತಿ ಹಲವಾರು ನಾನಾ ರೀತಿ ತೊಂದರೆಗಳಾಗುತ್ತೆ. ಪ್ರಕೃತಿಗೇನೆ ಇದು ಹಾನಿ ಆಗುವಂಥದ್ದು. ನಿಮ್ಗೇನು ಲಾಭ ಆಗ್ಬೋದು ಹೊರತು ಇದರಿಂದ ಸಾಮಾನ್ಯ ಜನರಿಗೂ ಕೂಡ ಹೊರೆ ಆಗ್ಬೋದು, ಇದು ಕಷ್ಟ ಆಗ್ಬೋದು. ಅಲ್ಲಿ ಮರಗಳನ್ನ ಕಡಿಯೋದ್ರಿಂದ ಮಣ್ಣಿನ ಸವಕಳಿ ಹೆಚ್ಚಾಗುತ್ತೆ, ಪಕ್ಷಿಗಳ ಸಂಕಲಗಳು ಕೂಡ ನಾಶ ಆಗುತ್ತೆ. ಅಂದ್ರೆ ಮಣ್ಣಿನ ಸವಕಳಿ ಹೆಚ್ಚಾಗಿ ಅಲ್ಲಿ ಹೂಳು ತುಂಬುವಂಥದ್ದಾಗ್ಬೋದು. ನದಿ ತೀರದಲ್ಲಿ ಯಾರಾದ್ರೂ ಓಡಾಡುವಂತ ಸಮಯದಲ್ಲೂ ಕೂಡ ಮರಗಳು ಅದನ್ನ ಹಿಡಿದಿಟ್ಕೊಳ್ತವೆ ಮಣ್ಣನ್ನ. ಇದೇ ರೀತಿ ಮಾಡ್ತಾ ಹೋದ್ರೆ ಆದಷ್ಟು ಯಾವುದೇ ರೀತಿ ಇದೇ ರೀತಿ ಅರಣ್ಯ ನಾಶ ಆಗ್ತಾನೆ ಹೋಗುತ್ತೆ. ಈಗ ಆಕ್ಸಿಜನ್ ಬೇಕು ಅಂತ ಪರದಾಡೋ ಸ್ಥಿತಿ ಕೂಡ ಎದುರಾಗುವಂಥದ್ದು ಏನು ಬಹಳ ದೂರದಲ್ಲಿಲ್ಲ, ಹತ್ರದಲ್ಲೇ ಇದೆ. ಇದೇ ರೀತಿ ಮರಗಳನ್ನ ನಾಶ ಮಾಡ್ತಾ ಹೋಗ್ತಾ ಇದ್ರೆ ಪರಿಸರ ಕೂಡ ನಾಶ ಆಗ್ತಾನೆ ಹೋಗುತ್ತೆ. ಮುಂದೊಂದ್ ದಿನ ಆಕ್ಸಿಜನ್ಗೆ ಪರದಾಡುವಂತ ಸ್ಥಿತಿ ಖಂಡಿತ ಬಂದೇ ಬರುತ್ತೆ. ಅರಣ್ಯ ಇಲಾಖೆಯವರು ಇದೇ ರೀತಿ ಯಾವುದೇ ರೀತಿ ಅಂದ್ರೆ ನಿರ್ಲಕ್ಷ್ಯತನವನ್ನ ತೋರಿಸ್ದೆ ಮುಂದಿನ ಕ್ರಮವನ್ನ ಕೈಗೊಂಡು ಯಾವುದೇ ರೀತಿ ಪ್ರಭಾವಿ ವ್ಯಕ್ತಿಗಳ ಕೈವಾಡಕ್ಕೆ ಒಳಗಾಗದೆ ನಿಮ್ಮ ಕೆಲಸ ಏನಿದೆ ಅದನ್ನ ನಿಭಾಯಿಸಬೇಕು ಅಂತ ಅನ್ನೋದು ಒಂದು ವಿನಂತಿ ಕೂಡ ಆಗಿದೆ. ನಮಸ್ಕಾರ, ನಾನು ಪರಶುರಾಮೇಗೌಡ, ಪರಿಸರಕ್ಕಾಗಿ ನಾವು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈಗ ಕೆಲವು ನಿಮಿಷಗಳ ಹಿಂದೆ ನಮ್ಮ ಗ್ರೂಪಿಗೆ ನಮ್ಮ ಕೆಲವು ಸ್ನೇಹಿತರು ಒಂದಷ್ಟು ವಿಡಿಯೋ ಮತ್ತು ಒಂದಷ್ಟು ಫೋಟೋಗಳನ್ನ ಕಳಿಸಿದರು. ಆ ಫೋಟೋ ಮತ್ತು ವಿಡಿಯೋಗಳಲ್ಲಿ ಏನಿತ್ತು ಅಂದರೆ, ನಂಜನಗೂಡಿನ ಕಪಿಲಾ ನದಿಯ ದಂಡೆ ಮೇಲೆ ಶ್ರೀಕಂಠೇಶ್ವರನ ದೇವಸ್ಥಾನದ ಸಮೀಪದಲ್ಲೇ ಸುಮಾರು 10 ಮರಗಳನ್ನು ಹಾಡು ಹಗಲೇ ಕಡಿದಿದ್ದಾರೆ ಅನ್ನೋ ಮಾಹಿತಿ ಆ ವಿಡಿಯೋಗಳಲ್ಲಿ ಮತ್ತು ಫೋಟೋದಲ್ಲಿ ಇತ್ತು. ನಾನು ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಎಷ್ಟು ಮರಗಳನ್ನ ಕಡಿದಿದ್ದಾರೆ, ಯಾವ ಉದ್ದೇಶಕ್ಕೆ ಕಡಿದಿದ್ದಾರೆ, ಅರಣ್ಯ ಇಲಾಖೆಯಿಂದ ಕಾಣ್ತಾ ಇದ್ದೇವೆ.
ಇನ್ನು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಏನಪ್ಪ ಕತೆ ಅನ್ನೋ ಚಿಂತೆ ನಮಗೀಗಾಗಲೇ ಕಾಡ್ತಾ ಇದೆ. ಈ ಹವಾಮಾನ ವೈಪರೀತ್ಯದಿಂದ ಇಂತಹ ಬದಲಾವಣೆಗಳು, ತಾಪಮಾನ ಏರಿಕೆ, ಅಕಾಲಿಕ ಮಳೆ, ಪ್ರಕೋಪ, ಅತಿವೃಷ್ಟಿ, ಅನಾವೃಷ್ಟಿ ಆಗ್ತವೆ ಅಂತ ಹೇಳಿ ತಜ್ಞರು ಹಲವಾರು ವರ್ಷಗಳಿಂದ ಎಚ್ಚರಿಸ್ತಲೇ ಇದ್ದಾರೆ. ನಮ್ಮ ಜನರು, ಅಧಿಕಾರಿಗಳು, ರಾಜಕಾರಣಿಗಳು ಈ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಇದು ತುಂಬ ದುರದೃಷ್ಟಕರ. ನಾವು ಈಗಲೂ ವಿನಂತಿ ಮಾಡ್ತೀವಿ, ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದರೆ ಆದಷ್ಟು ಹೆಚ್ಚೆಚ್ಚು ಗಿಡಗಳನ್ನ ನೆಟ್ಟು ಹೆಚ್ಚು ಮರಗಳನ್ನ ಬೆಳೆಸುವಂಥ ಪರಿಸ್ಥಿತಿಲಿದ್ದೀವಿ. ದಯವಿಟ್ಟು ಮರಗಳಿಗೆ ಕೊಡಿಲಿ ಹಾಕಿ ಮರಗಳನ್ನ ಉರುಳಿಸ್ಬೇಡಿ. ಎಲ್ಲ ನರಸಿಂಹದೇವಪ್ಪ ಅವರ ಬಾಮ್ಯಾಕಲೆ ಕರೀತಾರೆ ಎಲ್ಲ ಎಷ್ಟು ಒಂದೆಷ್ಟು ಕೋಟಿ ಖರ್ಚಿದ್ರು? ಅವ್ರದ್ದು ಒಂದಿಷ್ಟು ಕೋಟಿಗಳು ಅದು 2.5 ಲಕ್ಷ, ಅವರು 3.5 ಲಕ್ಷ. ಅವ್ರದ್ದು ಹಾಲ್ಟ್ ಇಶ್ಯೂ ಇದೆ. ಅದೇನು ಬೇಡ ಸರ್ ನಮಗಿದು. ನೋಡಿ, ಈಗ ನೀವು ಬಂದ್ರಲ್ಲ ಅಲ್ಲಿ ಗಂಟು ವ್ಯಾಪಾರ ಆಗ್ಬಿಟ್ಟು ಇವರು ಮುಂಚೆ ಬರ್ಬೇಕಾಯ್ತು ಇವರು. ನಮ್ಮ ಮಾಹಿತಿ ಬಂದಿಲ್ವಲ್ಲ ಸರ್. ಎಲ್ಲ ನರಸಿಂಹದೇವಪ್ಪ ಅವರ ಬಾಮ್ಯಾಕಲೆ ಕರೀತಾರೆ ಎಲ್ಲ ಎಷ್ಟು ಒಂದೆಷ್ಟು ಕೋಟಿ ಖರ್ಚಿದ್ರು? ಅವ್ರದ್ದು ಒಂದಿಷ್ಟು ಕೋಟಿಗಳು ಅದು 2.5 ಲಕ್ಷ, ಅವರು 3.5 ಲಕ್ಷ. ಅವ್ರದ್ದು ಹಾಲ್ಟ್ ಇಶ್ಯೂ ಇದೆ. ಅದೇನು ಬೇಡ ಸರ್ ನಮಗಿದು. ನೋಡಿ, ಈಗ ನೀವು ಬಂದ್ರಲ್ಲ ಅಲ್ಲಿ ಗಂಟು ವ್ಯಾಪಾರ ಆಗ್ಬಿಟ್ಟು ಇವರು ಮುಂಚೆ ಬರ್ಬೇಕಾಯ್ತು ಇವರು. ನಮ್ಮ ಮಾಹಿತಿ ಬಂದಿಲ್ವಲ್ಲ ಸರ್. ಎಲ್ಲ ನರಸಿಂಹದೇವಪ್ಪ ಅವರ ಬಾಮ್ಯಾಕಲೆ ಕರೀತಾರೆ ಎಲ್ಲ ಎಷ್ಟು ಒಂದೆಷ್ಟು ಕೋಟಿ ಖರ್ಚಿದ್ರು? ಅವ್ರದ್ದು ಒಂದಿಷ್ಟು ಕೋಟಿಗಳು ಅದು 2